ಪ್ರತಿಯೊಬ್ಬರೂ ಕೂಡ ಆನಂದದಿಂದ ಜೀವಿಸಬೇಕು ಅಂತ ಇಷ್ಟಪಡ್ತಾರೆ. ಎಷ್ಟು ಆನಂದದಿಂದ ಇರಬೇಕು ಅಂತ ಅವ್ರು ಪ್ರಯತ್ನವನ್ನು ಪಟ್ಟರೂ ಕೂಡ ಆನಂದವನ್ನು ಹೊಂದಲಾಗ್ತಾ ಇಲ್ಲ. ಪ್ರತಿಯೊಬ್ಬರು ಯಾವುದೋ ಒಂದು ರೋಗದಿಂದ, ಸಮಸ್ಯೆಯಿಂದ, ಬಾಧೆಯಿಂದ, ಕಷ್ಟಗಳಿಂದ ಜೀವಿಸ್ತಾ ಇದ್ದಾರೆ. ಹಾಗಾದರೆ ಮಾನವರು ಸುಖ, ಸಂತೋಷ, ಆನಂದವನ್ನು ಕೋರ್ಕೊಳ್ತಾ ಇರ್ತಾರೆ. ಅಂದರೆ ಸುಖ ಅಂದರೆ ಏನು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಂದ್ರಿಯಗಳು ಅಂದರೆ ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮದ ಮೂಲಕ ಮನಸ್ಸಿಗೆ ಕೊಡುವಂತಹ ತಾತ್ಕಾಲಿಕ ತೃಪ್ತಿಯನ್ನು ಸುಖ ಅಂತ ಹೇಳ್ತಾರೆ. ಅಂದರೆ ಇಷ್ಟವಾಗಿರುವುದನ್ನು ನೋಡುವುದು, ಕೇಳುವುದು, ತಿನ್ನುವುದು, ವಾಸನೆ ನೋಡುವುದು, ಅನುಭವಿಸುವಂತಹ ಸುಖಗಳೇ ಸುಖದ ಮೂಲಕ ಹೊಂದಬಹುದೆಂದುಕೊಳ್ಳುವಂತಹ ಆನಂದ ತಾತ್ಕಾಲಿಕವಾಗಿರುತ್ತೆ. ಅದು ಅನುಭವಿಸುತ್ತಿರುವಷ್ಟು ಹೊತ್ತು ಮಾತ್ರ. ನೀವು ಗಮನಿಸಿ ನೋಡಿದ್ರೆ ನಂತರ ಅದು ಇರೋದಿಲ್ಲ. ಕಾರಣ ಸುಖವೇ ಹೊರತು ಆನಂದವಲ್ಲ. ಸುಖ ಬೇರೆ, ಆನಂದ ಬೇರೆ. ಆದ್ದರಿಂದ ಸುಖಕ್ಕಾಗಿ ಪ್ರಯತ್ನಿಸಿದರೆ ಆನಂದ ಅನ್ನೋದು ಲಭಿಸೋದಿಲ್ಲ ಮಾಸ್ಟರ್.